Hi guys, hi everyone. So welcome back to my YouTube channel. ಇವತ್ತಿನ ವಿಡಿಯೋ ಗೆಟ್ ರೆಡಿ ವಿತ್ ಮೀ ಫಾರ್ ಮೈ ಫ್ರೆಂಡ್ ವೆಡ್ಡಿಂಗ್. ಸೊ ಈಗ ನಾನು ಸ್ಯಾರಿ ರ್ಯಾಪ್ ಮಾಡ್ತಾ ಇದ್ದೀನಿ. ಐ ಶೋ ಯು. ಒಂದು ಸ್ವಲ್ಪ ಮಿಲ್ಕ್ ತೊಗೊಂಡಿದ್ದೀನಿ, ಅದನ್ನು ಜಸ್ಟ್ ಫೇಸ್ ಮೇಲೆ ಸೊ ಕೈಯಲ್ಲೇ ಹಾಕ್ತೀನಿ ನೀಟಾಗಿ. ಅಂಡರ್ ಐಸ್ ಕೂಡ ನೀವು ಹಾಕಿ, ಸೊ ಡಾರ್ಕ್ನೆಸ್ ಏನಾದರೂ ಇದ್ದರೆ ಅದು ಸ್ವಲ್ಪ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ. ವೆಟ್ ವೈಪ್ಸಲ್ಲಿ ನಾನು ಫಸ್ಟ್ ಕ್ಲೀನ್ ಮಾಡಿದ್ದೆ, ಸೊ ಆದರೂ ಎಷ್ಟು ಡರ್ಟ್ ಅದು ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಪೋರ್ಸ್ ಒಳಗೆ ಏನಾದರೂ ಡರ್ಟ್ ಇದ್ರೂ ಮಿಲ್ಕ್ ಕ್ಲೆನ್ಸಿಂಗ್ ಮಾಡೋದ್ರಿಂದ ಅದು ಕ್ಲೀನಾಗಿ ಆಚೆ ಬರುತ್ತೆ. ಸೊ ಈಗ ನಾನು ಸ್ಟೀಮ್ ತಗೋತೀನಿ. ಸೊ ನೀವು ತುಂಬ ಡ್ರೈ ಆಗಿ ಏನಾದರೂ ಕಲಿಸ್ಕೊಂಡ್ರೆ ನಿಮ್ಮ ಸ್ಕಿನ್ನಿಗೆ ಹರ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಲಿಕ್ವಿಡಾಗಿ ಈ ಕನ್ಸಿಸ್ಟೆಂಟಿಯಲ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಸ್ಟೀಮ್ ತಗೋಬೇಕು. ಸೊ ಆಗ ಪೋರ್ಸ್ ಎಲ್ಲ ಓಪನ್ ಆದಾಗ ನೀವು ಮಾಡೋ ಸ್ಕಿನ್ ಕೇರ್ ಅದು ಒಳಗೂ ನಿಮ್ಮ ಸ್ಕಿನ್ ಒಳಗೂ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಸೊ ಈಗ ನಾನು ಸೆಕೆಂಡ್ ಟೈಮ್ ಸ್ಟೀಮ್ ತೊಗೊಂಡು ಬಂದೆ. ಈಗ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಮಾಸ್ಕ್. ಸೊ ಇದು ಹಾಗೆ ಒಂದು ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ಶುಗರ್ನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ತಿದ್ದೀನಿ. ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಸ್ಕಿನ್ ಮಸಾಜ್ ಟೂಲ್, ಇದನ್ನು ಗ್ವಾಷಾ ಅಂತ ಕರೀತಾರೆ. ಇದರಲ್ಲಿ ನೀವು ಸ್ಕಿನ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಫೇಸ್ ಸ್ವಲ್ಪ ಲಿಫ್ಟೆಡ್ ಆಗಿ ಕಾಣಿಸುತ್ತೆ. ನಾನು ಲ್ಯಾಕ್ಮಿದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನೀಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ನಾವು 10 ಅಷ್ಟೊತ್ತಿಗೆ ಇಲ್ಲಿಂದ ಹೊರಡಬೇಕು, ಬಿಕಾಸ್ 11ಗೆ ಅಲ್ಲಿ ಇರಬೇಕಂತ ಹೇಳಿದ್ದಾರೆ. 12ಗೆ ಮುಹೂರ್ತಮಂತೆ. ಸೊ ಲೆಟ್ಸ್ ಗೆಟ್ ರೆಡಿ. ಸೊ ಇದು ನಂದು ಸ್ಯಾರಿ ಬ್ಲೌಸ್. ಸೊ ಸ್ಯಾರಿ ಎಲ್ಲ ಉಟ್ಟಾಯಿತು, ಈಗ ಮೇಕಪ್ ಮಾಡ್ಕೋಬೇಕು. ಸನ್ಸ್ಕ್ರೀನ್ ಹಾಕ್ತಿದ್ದೀನಿ. ನಾನು ವೆಟ್ ಮಾಡ್ಕೊಂಡು ಬಂದೆ. ಇವಾಗ ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ.
ಸೊ ನಾನು ಫೈನಲ್ ಲುಕ್ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ತುಂಬ ಲೇಟ್ ಆಗಿತ್ತು. ಅವಳು ಬಂದಮೇಲೆ ಅವಳು ಕೂಡ ರೆಡಿ ಆಗಬೇಕಿತ್ತು. ಸೊ ಹಾಗಾಗಿ ಫುಲ್ ಲುಕ್ ನನಗೆ ತೋರ್ಸೋಕ್ಕಾಗಿಲ್ಲ. ಸೊ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿ ಆ್ಯಂಡ್ ಗ್ರೂಪ್ ಫೋಟೋ ತಗೊಂಡು ನಾವು ಅಲ್ಲಿಂದ ವಾಪಸ್ ಹೊರಟ್ವಿ. ಅವರಿಬ್ಬರು ತುಂಬ ಖುಷಿಯಾಗಿದ್ದಾರೆ. ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ಅಲ್ಲಿಂದ ನಾವು ನಲ್ಲೂರು ಕೆರೆ ಹತ್ರ ಹೊರಟ್ವಿ. ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಒಂದು ಸ್ವಲ್ಪ ಪಾರ್ಟಿ ಮಾಡಿ ಅಲ್ಲಿಂದ ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.